ಕಾಂಗ್ರೆಸ್ನವರು ವಿರೋಧ ಪಕ್ಷದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪೇ ಸಿಎಂ ಅಂತ ಹೇಳಿ ಒಂದು ದೊಡ್ಡ ಬೃಹತ್ ಪ್ರತಿಭಟನೆಯನ್ನ ಮಾಡಿ ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಈ ಕಮಿಷನ್ ಆರೋಪವನ್ನ ಸದನದ ಒಳಗೂ ಹೊರಗೂ ಆರೋಪ ಮಾಡಿದರು. ಈಗ ಇವರು ಅಧಿಕಾರಕ್ಕೆ ಬಂದಿದ್ದಾರೆ. ಗುತ್ತಿಗೆದಾರ ಹೇಳ್ತಾ ಇರೋದೇನು, ಹಿಂದಿನ ಸರ್ಕಾರವೇ ಅಡ್ಡಿ ಇರಲಿಲ್ಲ, ಈಗಿನ ಸರ್ಕಾರದವರು ಅವ್ರಿಗಿಂತ ಜಾಸ್ತಿ ತಗೋತಿದ್ದಾರೆ ಅಂತ ನೇರವಾಗಿ ಗುತ್ತಿಗೆದಾರರೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ಕಡಿಮೆ ಆದರೂ ತಗೋತಾ ಇದ್ರು ಹಿಂದಿನ ಸರ್ಕಾರದವರು, ಈಗಂತೂ ಈಗಿನ ಸರ್ಕಾರದವರು ಸಿಕ್ಕಾಪಟ್ಟೆ ಕಮಿಷನ್ ತಗೋತಿದ್ದಾರೆ ಅಂತ ಸ್ವತಃ ಗುತ್ತಿಗೆದಾರರು ಮಾಡ್ತಾ ಇರುವಂತ ಆರೋಪ ಇದು. ಈ ಮೂಲಕ ಮತ್ತೆ ಕಮಿಷನ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. 40% ಸಿಎಂ, 40% ಪ್ಲಸ್ ಸಿಎಂ. ಗುತ್ತಿಗೆದಾರರು ಈ ಬಗ್ಗೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಕರ್ನಾಟಕದಲ್ಲಿ ಮತ್ತೆ ಕಮಿಷನ್ ಬಾಂಬ್ ಸಿಡಿದಿದೆ. ಸಿಡಿಸಿರೋದು ಗುತ್ತಿಗೆದಾರರೇ. 2022ರಲ್ಲಿ ಕಾಂಗ್ರೆಸ್ನಿಂದ ಪೇ ಸಿಎಂ ಅಭಿಯಾನ ನಡೆಯಿತು. ಬೊಮ್ಮಾಯಿ ಸರ್ಕಾರದ ವಿರುದ್ಧ ಕೈಪಡೆ ಕದನಕ್ಕೆ ಮುಂದಾಯಿತು. ಪೋಸ್ಟರ್ಗಳನ್ನ ಅಂಟಿಸಿದ್ರು. ಪೋಸ್ಟರ್ ಅಂಟಿಸಿ ಆಕ್ರೋಶವನ್ನ ಹೊರಹಾಕಿದ್ದು ಇದೇ ಕಾಂಗ್ರೆಸ್. ಅವಾಗ ವಿರೋಧ ಪಕ್ಷದಲ್ಲಿತ್ತು. ಈಗ ಇದೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಸರ್ಕಾರ ಕಾಂಗ್ರೆಸ್ಸಿನದ್ದೇ. ಆದರೆ ಇದೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಕಮಿಷನ್ ಬಾಂಬ್ ಯಾರಿಂದ? ಕಾಂಟ್ರಾಕ್ಟರ್ಸ್ ಇಂದಾನೆ. ಕಮಿಷನ್ನ ಕಪ್ಪು ಬಸಿ ಕಾಂಗ್ರೆಸ್ನವರಿಗೆ. ನೀವವತ್ತು ಹೇಳಿದಂತ ಪ್ರತಿಯೊಂದು ಮಾತುಗಳನ್ನ ನೆನಪು ಮಾಡಿಕೊಂಡಿದ್ರೆ ಇವತ್ತು ಗುತ್ತಿಗೆದಾರರು ನಿಮ್ಮ ವಿರುದ್ಧ ಕಳೆದ ಸರ್ಕಾರಕ್ಕಿಂತ ಹೆಚ್ಚಿನ ಕಮಿಷನ್ ಆರೋಪವನ್ನು ಖಂಡಿತ ಮಾಡ್ತಿರ್ಲಿಲ್ಲ. ಆ ಕಮಿಷನ್ ಹೊಡೆದೋಡಿಸ್ತೀವಿ ಅಂತಾನೆ ನೀವು ಬಂದಿದ್ದಲ್ವಾ? ನೀವು ಹೊಡೆದೋಡಿಸ್ತಿಲ್ಲ, ನಿಮ್ ಜೊತೆ ಕರ್ಕೊಂಡೋದ್ರಿ ಹೆಚ್ಚೆಚ್ಚು ದುಡ್ಡಿಗೆ. ಇದು ಈಗ ಗುತ್ತಿಗೆದಾರರು ಮಾಡ್ತಾ ಇರೋ ಆರೋಪ. ಬಿಜೆಪಿಗಿಂತ ಕಾಂಗ್ರೆಸ್ ಅವಧಿಯಲ್ಲೇ ಹೆಚ್ಚು ಕಮಿಷನ್ ಮಾಡ್ತಾ ಇದ್ದಾರೆ, ಹೆಚ್ಚು ಕಮಿಷನ್ ತಗೋತಾ ಇದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಯಾವುದೇ ಅಂಜು ಅಳಕಿಲ್ಲದೆ ಭಯ ಇಲ್ಲದೆ ಬಾಂಬ್ ಸಿಡಿಸ್ತಾ ಇದ್ದಾರೆ. ಗುಂಡಿ ಮುಚ್ಚಿದಕ್ಕೂ ಕಮಿಷನ್ ಹಣ ಕೊಡಬೇಕಂತೆ. 3 ವರ್ಷದ ಬಾಕಿ ಬಿಲ್ ಬಿಡುಗಡೆಗೂ ಪರ್ಸೆಂಟೇಜ್ ಕೇಳ್ತಿದಾರಂತೆ. ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಿದಾರಂತೆ. ಗುತ್ತಿಗೆದಾರರು ಈ ಎಲ್ಲಾ ವಿಚಾರಗಳನ್ನು ಹೇಳ್ತಿದ್ದಾರೆ ನೋಡಿ. ಗುಂಡಿ ಮುಚ್ಚಿದಕ್ಕೆ ಕಮಿಷನ್, ಎಲ್ಲದಕ್ಕೂ ಕಮಿಷನ್, ದುಡ್ಡು ರಿಲೀಸ್ ಮಾಡೋದಕ್ಕೆ ಕಮಿಷನ್. ಕರ್ನಾಟಕದ ಗುತ್ತಿಗೆದಾರರ ಕೈ ಬಿಟ್ಟಿದೆಯಂತೆ ಸರ್ಕಾರ. ಬಹಳಷ್ಟು ದುಡ್ಡು ಬಾಕಿ ಉಳಿಸ್ಕೊಂಡಿದೆಯಂತೆ. ಬೇರೆ ರಾಜ್ಯದ ಹೊರದೇಶದ ಗುತ್ತಿಗೆದಾರರಿಗೆ ಮಣೆ ಹಾಕುವಂತ ಕೆಲಸ ಆಗ್ತಾ ಇದೆಯಂತೆ. ಕಾರಣ ಈ ಗುತ್ತಿಗೆದಾರರು ದುಡ್ಡು ಕೇಳ್ತಿದಾರಲ್ಲ, ಆಚೆ ಅವ್ರನ್ನ ಕರ್ಕೊಂಡು ಬಂದ್ರೆ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅಂತ. ಈ ಸ್ಫೋಟಕ ಆರೋಪವನ್ನ ಮಾಡ್ತಾ ಇರೋದು ರಾಜ್ಯದ ಗುತ್ತಿಗೆದಾರರು. ವೀಕ್ಷಕರೇ, ರಾಜ್ಯದ ಗುತ್ತಿಗೆದಾರರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಎಲ್ಲಾ ಗಂಭೀರ ಆರೋಪಗಳನ್ನ ಮಾಡ್ತಿದಾರಂತೆ. ಬಾಕಿ ದುಡ್ಡು ಕೇಳ್ತಾ ಇರೋದಕ್ಕೆ, ಗುತ್ತಿಗೆದಾರರು ನಾವು ಕಮಿಷನ್ ಕೊಡಲ್ಲ ಅಂತ ಇರೋದಕ್ಕೆ ಬೇರೆ ರಾಜ್ಯದ ಗುತ್ತಿಗೆದಾರರನ್ನ ಕರ್ಕೊಂಡು ಬರ್ತಾ ಇದ್ದಾರಂತೆ. ಅವ್ರಿಗೆ ಟೆಂಡರ್ ಪಾಸ್ ಮಾಡ್ತಿದಾರಂತೆ. ಇದು ಕಾಂಗ್ರೆಸ್ ಸರ್ಕಾರದವರು ಸದ್ಯಕ್ಕೆ ಮಾಡ್ತಾ ಇರೋದು ಅನ್ನೋದು ಗುತ್ತಿಗೆದಾರರ ಗಂಭೀರ ಆರೋಪ. ಇನ್ನು ನೆಕ್ಸ್ಟ್, ಕಾಂಗ್ರೆಸ್ನವರು ವಿರೋಧ ಪಕ್ಷದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪೇ ಸಿಎಂ ಅಂತ ಹೇಳಿ ಒಂದು ದೊಡ್ಡ ಬೃಹತ್ ಪ್ರತಿಭಟನೆಯನ್ನ ಮಾಡಿ ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಈ ಕಮಿಷನ್ ಆರೋಪವನ್ನ ಸದನದ ಒಳಗೂ ಹೊರಗೂ ಆರೋಪ ಮಾಡಿದರು. ಈಗ ಇವರು ಅಧಿಕಾರಕ್ಕೆ ಬಂದಿದ್ದಾರೆ. ಗುತ್ತಿಗೆದಾರ ಹೇಳ್ತಾ ಇರೋದೇನು, ಹಿಂದಿನ ಸರ್ಕಾರವೇ ಅಡ್ಡಿ ಇರಲಿಲ್ಲ, ಈಗಿನ ಸರ್ಕಾರದವರು ಅವ್ರಿಗಿಂತ ಜಾಸ್ತಿ ತಗೋತಿದ್ದಾರೆ ಅಂತ ನೇರವಾಗಿ ಗುತ್ತಿಗೆದಾರರೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ಕಡಿಮೆ ಆದರೂ ತಗೋತಾ ಇದ್ರು ಹಿಂದಿನ ಸರ್ಕಾರದವರು, ಈಗಂತೂ ಈಗಿನ ಸರ್ಕಾರದವರು ಸಿಕ್ಕಾಪಟ್ಟೆ ಕಮಿಷನ್ ತಗೋತಿದ್ದಾರೆ ಅಂತ ಸ್ವತಃ ಗುತ್ತಿಗೆದಾರರು ಮಾಡ್ತಾ ಇರುವಂತ ಆರೋಪ ಇದು. ಈ ಮೂಲಕ ಮತ್ತೆ ಕಮಿಷನ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. 40% ಸಿಎಂ, 40% ಪ್ಲಸ್ ಸಿಎಂ. ಗುತ್ತಿಗೆದಾರರು ಈ ಬಗ್ಗೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಕರ್ನಾಟಕದಲ್ಲಿ ಮತ್ತೆ ಕಮಿಷನ್ ಬಾಂಬ್ ಸಿಡಿದಿದೆ. ಸಿಡಿಸಿರೋದು ಗುತ್ತಿಗೆದಾರರೇ. 2022ರಲ್ಲಿ ಕಾಂಗ್ರೆಸ್ನಿಂದ ಪೇ ಸಿಎಂ ಅಭಿಯಾನ ನಡೆಯಿತು. ಬೊಮ್ಮಾಯಿ ಸರ್ಕಾರದ ವಿರುದ್ಧ ಕೈಪಡೆ ಕದನಕ್ಕೆ ಮುಂದಾಯಿತು. ಪೋಸ್ಟರ್ಗಳನ್ನ ಅಂಟಿಸಿದ್ರು. ಪೋಸ್ಟರ್ ಅಂಟಿಸಿ ಆಕ್ರೋಶವನ್ನ ಹೊರಹಾಕಿದ್ದು ಇದೇ ಕಾಂಗ್ರೆಸ್.
ಅವಾಗ ವಿರೋಧ ಪಕ್ಷದಲ್ಲಿ. ಈಗ ಇದೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಸರ್ಕಾರ ಕಾಂಗ್ರೆಸ್ಸಿನದ್ದೇ. ಆದ್ರೆ ಇದೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಕಮಿಷನ್ ಬಾಂಬ್ ಯಾರಿಂದ? ಕಾಂಟ್ರಾಕ್ಟರ್ಸ್ ಇಂದಾನೆ. ಕಮಿಷನ್ನ ಕಪ್ಪು ಮಸಿ ಕಾಂಗ್ರೆಸ್ನವರಿಗೆ. ನೀವವತ್ತು ಹೇಳಿದಂತ ಪ್ರತಿಯೊಂದು ಮಾತುಗಳನ್ನ ನೆನಪು ಮಾಡಿಕೊಂಡಿದ್ರೆ ಇವತ್ತು ಗುತ್ತಿಗೆದಾರರು ನಿಮ್ಮ ವಿರುದ್ಧ ಕಳೆದ ಸರ್ಕಾರಕ್ಕಿಂತ ಹೆಚ್ಚಿನ ಕಮಿಷನ್ ಆರೋಪವನ್ನ ಖಂಡಿತ ಮಾಡ್ತಿರ್ಲಿಲ್ಲ. ಆ ಕಮಿಷನ್ ಹೊಡೆದೋಡಿಸ್ತೀವಿ ಅಂತಾನೆ ನೀವು ಬಂದಿದ್ದಲ್ವಾ? ನೀವು ಹೊಡೆದೋಡಿಸ್ತಿಲ್ಲ, ನಿಮ್ ಜೊತೆ ಕರ್ಕೊಂಡೋದ್ರಿ ಹೆಚ್ಚೆಚ್ಚು ದುಡ್ಡಿಗೆ. ಇದು ಈಗ ಗುತ್ತಿಗೆದಾರರು ಮಾಡ್ತಾ ಇರೋ ಆರೋಪ. ಬಿಜೆಪಿಗಿಂತ ಕಾಂಗ್ರೆಸ್ ಅವಧಿಯಲ್ಲೇ ಹೆಚ್ಚು ಕಮಿಷನ್ ಮಾಡ್ತಾ ಇದ್ದಾರೆ, ಹೆಚ್ಚು ಕಮಿಷನ್ ತಗೋತಾ ಇದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಯಾವುದೇ ಅಂಜು ಅಳಕಿಲ್ಲದೆ ಭಯ ಇಲ್ಲದೆ ಬಾಂಬ್ ಸಿಡಿಸ್ತಾ ಇದ್ದಾರೆ. ಗುಂಡಿ ಮುಚ್ಚಿದಕ್ಕೂ ಕಮಿಷನ್ ಹಣ ಕೊಡಬೇಕಂತೆ. 3 ವರ್ಷದ ಬಾಕಿ ಬಿಲ್ ಬಿಡುಗಡೆಗೂ ಪರ್ಸೆಂಟೇಜ್ ಕೇಳ್ತಿದಾರಂತೆ. ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಿದಾರಂತೆ. ಗುತ್ತಿಗೆದಾರರು ಈ ಎಲ್ಲಾ ವಿಚಾರಗಳನ್ನು ಹೇಳ್ತಿದ್ದಾರೆ ನೋಡಿ. ಗುಂಡಿ ಮುಚ್ಚಿದಕ್ಕೆ ಕಮಿಷನ್, ಎಲ್ಲದಕ್ಕೂ ಕಮಿಷನ್, ದುಡ್ಡು ರಿಲೀಸ್ ಮಾಡೋದಕ್ಕೆ ಕಮಿಷನ್. ಕರ್ನಾಟಕದ ಗುತ್ತಿಗೆದಾರರ ಕೈ ಬಿಟ್ಟಿದೆಯಂತೆ ಸರ್ಕಾರ, ಬಹಳಷ್ಟು ದುಡ್ಡು ಬಾಕಿ ಉಳಿಸ್ಕೊಂಡಿದೆಯಂತೆ. ಬೇರೆ ರಾಜ್ಯದ ಹೊರದೇಶದ ಗುತ್ತಿಗೆದಾರರಿಗೆ ಮಣೆ ಹಾಕುವಂತ ಕೆಲಸ ಆಗ್ತಾ ಇದೆಯಂತೆ. ಕಾರಣ ಈ ಗುತ್ತಿಗೆದಾರರು ದುಡ್ಡು ಕೇಳ್ತಿದಾರಲ್ಲ, ಆಚೆ ಅವ್ರನ್ನ ಕರ್ಕೊಂಡು ಬಂದ್ರೆ ನಾವು ಹೇಳ್ದಂಗೆ ಕೇಳ್ಕೊಂಡು ಇರ್ತಾರೆ ಅಂತ. ಈ ಸ್ಫೋಟಕ ಆರೋಪವನ್ನ ಮಾಡ್ತಾ ಇರೋದು ರಾಜ್ಯದ ಗುತ್ತಿಗೆದಾರರು. ವೀಕ್ಷಕರೇ, ರಾಜ್ಯದ ಗುತ್ತಿಗೆದಾರರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಎಲ್ಲಾ ಗಂಭೀರ ಆರೋಪಗಳನ್ನ ಮಾಡ್ತಿದಾರಂತೆ. ಬಾಕಿ ದುಡ್ಡು ಕೇಳ್ತಾ ಇರೋದಕ್ಕೆ, ಗುತ್ತಿಗೆದಾರರು ನಾವು ಕಮಿಷನ್ ಕೊಡಲ್ಲ ಅಂತ ಇರೋದಕ್ಕೆ ಬೇರೆ ರಾಜ್ಯದ ಗುತ್ತಿಗೆದಾರರನ್ನ ಕರ್ಕೊಂಡು ಬರ್ತಾ ಇದ್ದಾರಂತೆ. ಅವ್ರಿಗೆ ಟೆಂಡರ್ ಪಾಸ್ ಮಾಡ್ತಿದಾರಂತೆ. ಇದು ಕಾಂಗ್ರೆಸ್ ಸರ್ಕಾರದವರು ಸದ್ಯಕ್ಕೆ ಮಾಡ್ತಾ ಇರೋದು ಅನ್ನೋದು ಗುತ್ತಿಗೆದಾರರ ಗಂಭೀರ ಆರೋಪ. ಇನ್ನು ನೆಕ್ಸ್ಟ್, ಕಾಂಗ್ರೆಸ್ನವರು ವಿರೋಧ ಪಕ್ಷದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪೇ ಸಿಎಂ ಅಂತ ಹೇಳಿ ಒಂದು ದೊಡ್ಡ ಬೃಹತ್ ಪ್ರತಿಭಟನೆಯನ್ನ ಮಾಡಿ ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಈ ಕಮಿಷನ್ ಆರೋಪವನ್ನ ಸದನದ ಒಳಗೂ ಹೊರಗೂ ಆರೋಪ ಮಾಡಿದರು. ಈಗ ಇವರು ಅಧಿಕಾರಕ್ಕೆ ಬಂದಿದ್ದಾರೆ. ಗುತ್ತಿಗೆದಾರ ಹೇಳ್ತಾ ಇರೋದೇನು? ಹಿಂದಿನ ಸರ್ಕಾರವೇ ಅಡ್ಡಿ ಇರಲಿಲ್ಲ, ಈಗಿನ ಸರ್ಕಾರದವರು ಅವ್ರಿಗಿಂತ ಜಾಸ್ತಿ ತಗೋತಿದ್ದಾರೆ ಅಂತ ನೇರವಾಗಿ ಗುತ್ತಿಗೆದಾರರೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ಕಡಿಮೆ ಆದರೂ ತಗೋತಾ ಇದ್ರು ಹಿಂದಿನ ಸರ್ಕಾರದವರು, ಈಗಂತೂ ಈಗಿನ ಸರ್ಕಾರದವರು ಸಿಕ್ಕಾಪಟ್ಟೆ ಕಮಿಷನ್ ತಗೋತಿದ್ದಾರೆ ಅಂತ ಸ್ವತಃ ಗುತ್ತಿಗೆದಾರರು ಮಾಡ್ತಾ ಇರುವಂತ ಆರೋಪ ಇದು. ಈ ಮೂಲಕ ಮತ್ತೆ ಕಮಿಷನ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. 40% ಸಿಎಂ, 40% ಪ್ಲಸ್ ಸಿಎಂ. ಗುತ್ತಿಗೆದಾರರು ಈ ಬಗ್ಗೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಕರ್ನಾಟಕದಲ್ಲಿ ಮತ್ತೆ ಕಮಿಷನ್ ಬಾಂಬ್ ಸಿಡಿದಿದೆ. ಸಿಡಿಸಿರೋದು ಗುತ್ತಿಗೆದಾರರೇ. 2022ರಲ್ಲಿ ಕಾಂಗ್ರೆಸ್ನಿಂದ ಪೇ ಸಿಎಂ ಅಭಿಯಾನ ನಡೆಯಿತು. ಬೊಮ್ಮಾಯಿ ಸರ್ಕಾರದ ವಿರುದ್ಧ ಕೈಪಡೆ ಕದನಕ್ಕೆ ಮುಂದಾಯಿತು. ಪೋಸ್ಟರ್ಗಳನ್ನ ಅಂಟಿಸಿದ್ರು. ಪೋಸ್ಟರ್ ಅಂಟಿಸಿ ಆಕ್ರೋಶವನ್ನ ಹೊರಹಾಕಿದ್ದು ಇದೇ ಕಾಂಗ್ರೆಸ್. ಅವಾಗ ವಿರೋಧ ಪಕ್ಷದಲ್ಲಿತ್ತು. ಈಗ ಇದೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಸರ್ಕಾರ ಕಾಂಗ್ರೆಸ್ಸಿನದ್ದೇ. ಆದ್ರೆ ಇದೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಕಮಿಷನ್ ಬಾಂಬ್ ಯಾರಿಂದ? ಕಾಂಟ್ರಾಕ್ಟರ್ಸ್ ಇಂದಾನೆ. ಕಮಿಷನ್ನ ಕಪ್ಪು ಮಸಿ ಕಾಂಗ್ರೆಸ್ನವರಿಗೆ. ನೀವವತ್ತು ಹೇಳಿದಂತ ಪ್ರತಿಯೊಂದು ಮಾತುಗಳನ್ನ ನೆನಪು ಮಾಡಿಕೊಂಡಿದ್ರೆ ಇವತ್ತು ಗುತ್ತಿಗೆದಾರರು ನಿಮ್ಮ ವಿರುದ್ಧ ಕಳೆದ ಸರ್ಕಾರಕ್ಕಿಂತ ಹೆಚ್ಚಿನ ಕಮಿಷನ್ ಆರೋಪವನ್ನ ಖಂಡಿತ ಮಾಡ್ತಿರ್ಲಿಲ್ಲ. ಆ ಕಮಿಷನ್ ಹೊಡೆದೋಡಿಸ್ತೀವಿ ಅಂತಾನೆ ನೀವು ಬಂದಿದ್ದಲ್ವಾ? ನೀವು ಹೊಡೆದೋಡಿಸ್ತಿಲ್ಲ, ನಿಮ್ ಜೊತೆ ಕರ್ಕೊಂಡೋದ್ರಿ ಹೆಚ್ಚೆಚ್ಚು ದುಡ್ಡಿಗೆ. ಇದು ಈಗ ಗುತ್ತಿಗೆದಾರರು ಮಾಡ್ತಾ ಇರೋ ಆರೋಪ. ಬಿಜೆಪಿಗಿಂತ ಕಾಂಗ್ರೆಸ್ ಅವಧಿಯಲ್ಲೇ ಹೆಚ್ಚು ಕಮಿಷನ್ ಮಾಡ್ತಾ ಇದ್ದಾರೆ, ಹೆಚ್ಚು ಕಮಿಷನ್ ತಗೋತಾ ಇದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಯಾವುದೇ ಅಂಜು ಅಳಕಿಲ್ಲದೆ ಭಯ ಇಲ್ಲದೆ ಬಾಂಬ್ ಸಿಡಿಸ್ತಾ ಇದ್ದಾರೆ. ಗುಂಡಿ ಮುಚ್ಚಿದಕ್ಕೂ ಕಮಿಷನ್ ಹಣ ಕೊಡಬೇಕಂತೆ. 3 ವರ್ಷದ ಬಾಕಿ ಬಿಲ್ ಬಿಡುಗಡೆಗೂ ಪರ್ಸೆಂಟೇಜ್ ಕೇಳ್ತಿದಾರಂತೆ. ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಿದಾರಂತೆ. ಗುತ್ತಿಗೆದಾರರು ಈ ಎಲ್ಲಾ ವಿಚಾರಗಳನ್ನು ಹೇಳ್ತಿದ್ದಾರೆ ನೋಡಿ. ಗುಂಡಿ ಮುಚ್ಚಿದಕ್ಕೆ ಕಮಿಷನ್,
ಎಲ್ಲದಕ್ಕೂ ಕಮಿಷನ್, ದುಡ್ಡು ರಿಲೀಸ್ ಮಾಡೋದಕ್ಕೆ ಕಮಿಷನ್. ಕರ್ನಾಟಕದ ಗುತ್ತಿಗೆದಾರರ ಕೈ ಬಿಟ್ಟಿದೆಯಂತೆ ಸರ್ಕಾರ, ಬಹಳಷ್ಟು ದುಡ್ಡು ಬಾಕಿ ಉಳಿಸ್ಕೊಂಡಿದೆಯಂತೆ. ಬೇರೆ ರಾಜ್ಯದ ಹೊರದೇಶದ ಗುತ್ತಿಗೆದಾರರಿಗೆ ಮಣೆ ಹಾಕುವಂತ ಕೆಲಸ ಆಗ್ತಾ ಇದೆಯಂತೆ. ಕಾರಣ ಈ ಗುತ್ತಿಗೆದಾರರು ದುಡ್ಡು ಕೇಳ್ತಿದಾರಲ್ಲ, ಆಚೆ ಅವ್ರನ್ನ ಕರ್ಕೊಂಡು ಬಂದ್ರೆ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅಂತ. ಈ ಸ್ಫೋಟಕ ಆರೋಪವನ್ನ ಮಾಡ್ತಾ ಇರೋದು ರಾಜ್ಯದ ಗುತ್ತಿಗೆದಾರರು. ವೀಕ್ಷಕರೇ, ರಾಜ್ಯದ ಗುತ್ತಿಗೆದಾರರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಎಲ್ಲಾ ಗಂಭೀರ ಆರೋಪಗಳನ್ನ ಮಾಡ್ತಿದಾರಂತೆ. ಬಾಕಿ ದುಡ್ಡು ಕೇಳ್ತಾ ಇರೋದಕ್ಕೆ, ಗುತ್ತಿಗೆದಾರ ನಾವು ಕಮಿಷನ್ ಕೊಡಲ್ಲ ಅಂತ ಇರೋದಕ್ಕೆ ಬೇರೆ ರಾಜ್ಯದ ಗುತ್ತಿಗೆದಾರರನ್ನ ಕರ್ಕೊಂಡು ಬರ್ತಾ ಇದ್ದಾರಂತೆ. ಅವ್ರಿಗೆ ಟೆಂಡರ್ ಪಾಸ್ ಮಾಡ್ತಿದಾರಂತೆ. ಇದು ಕಾಂಗ್ರೆಸ್ ಸರ್ಕಾರದವರು ಸದ್ಯಕ್ಕೆ ಮಾಡ್ತಾ ಇರೋದು ಅನ್ನೋದು ಗುತ್ತಿಗೆದಾರರ ಗಂಭೀರ ಆರೋಪ. ಇನ್ನು ನೆಕ್ಸ್ಟ್